ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜೂಹತಿ. ಕೆಲವು ಯೋಗಿಗಳು ದೇವತೆಗಳನ್ನು ಆರಾಧಿಸುವ ವಿಧಿಗಳನ್ನು ಮಾತ್ರ ಆಚರಿಸುತ್ತಾರೆ. ಮತ್ತೆ ಕೆಲವರು ಜ್ಞಾನವೆಂಬ ಅಗ್ನಿಯಲ್ಲಿ ತಮ್ಮನ್ನು ತಾವೇ ಬ್ರಹ್ಮವೆಂದು ಅರ್ಪಿಸಿಕೊಳ್ಳುತ್ತಾರೆ. ಲೋಕೋ ಭಿನ್ನಃ ರುಚಿಹಿ ಎಂಬಂತೆ ಪ್ರಪಂಚದಲ್ಲಿ ವಿವಿಧ ಆಚರಣೆಗಳು ಇರುವುದು ಸಹಜ. ಹೆಚ್ಚಿನ ಜನರು ಒಂದಲ್ಲ ಒಂದು ಆಚರಣೆಯ ಮೂಲಕ ಬ್ರಹ್ಮನನ್ನು ಸೇರಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಕೆಲವು ಯೋಗಿಗಳು ಸಾಧನೆಯ ಮೂಲಕ ವಿವಿಧ ಸ್ತರದ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಶಕ್ತಿಗೊಂದು ರೂಪ ಕೊಟ್ಟು ಮೂರ್ತಿ ಮಾಡಿ ಆ ಮೂರ್ತಿಯನ್ನು ತನ್ನ ಪ್ರಾಣಶಕ್ತಿಯಿಂದ ದೇವರಾಗಿಸಿ ಕೆಲವು ಸಂಕಲ್ಪವನ್ನು ಮುಂದಿಟ್ಟು ವೈಭವಯುತವಾಗಿ ಪೂಜಿಸುತ್ತಾರೆ. ಅಂದರೆ ಯೋಗಿಗಳು ಸಮತ್ವವನ್ನು ಹೊಂದಿದ್ದರೂ ಭಗವಂತನನ್ನು ತನ್ನದೇ ಆದ ದೃಷ್ಟಿಯಿಂದ ನೋಡಲು ಯತ್ನಿಸುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ. ಪ್ರಪಂಚಕ್ಕೆ ಬಂದವರು ತಮಗೆ ಸಾಕಾರವಾದ ಹಾಗೂ ಮನಸ್ಸಿಗೆ ಗೋಚರಿಸಿದ ಮೂರ್ತಿ ಸ್ವರೂಪವನ್ನು ಸೃಷ್ಟಿಸಿದ ಕಾರಣದಿಂದಾಗಿ ಪ್ರಪಂಚದಲ್ಲಿ ಮುಕ್ಕೋಟಿ ದೇವರುಗಳು ಕಾಣುವುದು. ಕೆಲವು ದೇವರುಗಳಿಗೆ ಉತ್ತಮ ಗುಣಮಟ್ಟದ ಆರಾಧನೆ ನಡೆದರೆ ಕೆಲವು ಮೂರ್ತಿಗಳು ಅಥವಾ ಮೂರ್ತಿಯನ್ನು ಸ್ಥಾಪಿಸಿದ ಆಲಯಗಳು ಕಾಲಕ್ರಮೇಣ ಪ್ರಸ್ತುತತೆಯನ್ನು ಕಳೆದುಕೊಂಡು ಪಾಳು ಬಿದ್ದ ಕೊಂಪೆಯಾಗುತ್ತದೆ. ಇನ್ನು ಕೆಲವರು ತಮ್ಮ ಇಂದ್ರಿಯದ ಹತೋಟಿ ಸಾಧಿಸಿ ಭಗವಂತನ ಕಾಣುವ ಗುರಿಯೊಂದಿಗೆ ತಮ್ಮ ಮನಸ್ಸನ್ನು ಮೂಗಿನ ತುದಿಗೆ ತಂದು ಶ್ವಾಸೋಚ್ಛ್ವಾಸದ ಗತಿಯನ್ನು ಗಮನಿಸುತ್ತಾ ನರನಾಡಿಗಳಲ್ಲಿ ಚೈತನ್ಯ ಹೆಚ್ಚಿಸಿ ತಪಸ್ಸನ್ನಾಚರಿಸುವುದು ಕಾಣಬಹುದು. ಇನ್ನೂ ಕೆಲವರು ಜ್ಞಾನ ಪಡೆಯುವ ಉದ್ದೇಶದಿಂದ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡು ಇಡುವ ಪ್ರತಿ ಹೆಜ್ಜೆಯಲ್ಲೂ ಭಗವಂತನನ್ನೇ ಕಾಣುತ್ತಾ ಜ್ಞಾನಾರ್ಜನೆಯೇ ಪರಮ ಗುರಿಯಾಗಿಸಿಕೊಂಡು ವಿದ್ಯೆಯನ್ನು ಕಲಿಯುತ್ತಾ ಅದನ್ನು ಹಂಚುತ್ತಾ ಸದಾ ಬ್ರಹ್ಮಾನಂದ ಪಡೆದು ತಮ್ಮ ಮನಸ್ಸನ್ನು ಬ್ರಹ್ಮನಲ್ಲಿ ನೆಲೆಗೊಳಿಸಿ ಜ್ಞಾನಕ್ಕಾಗಿ ತಮ್ಮ ಸರ್ವಸ್ವವನ್ನೂ ತ್ಯಾಗ ಮಾಡಿ ಬ್ರಹ್ಮನಲ್ಲಿ ಲೀನವಾಗುತ್ತಾರೆ. ಹರಿ ಓಂ.